ಹೊಸ ವರ್ಷ 2026 ಬರಮಾಡಿಕೊಳ್ಳಲಾಗಿದೆ. ವರ್ಷದ ಮೊದಲ ದಿನ ರಾಜ್ಯಾದ್ಯಂತ ಎಲ್ಲ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಈಗಾಗಲೇ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಬಹಳ ಪ್ರಮುಖವಾಗಿ ಮುಂಜಾನೆಯಿಂದಾನೇ ಜನತೆ ದೇಗುಲಗಳಿಗೆ ಭೇಟಿ ಕೊಟ್ಟು ದೇವರಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹೊಸ ವರ್ಷವನ್ನ ಸ್ವಾಗತಿಸಿ ಬೆಂಗಳೂರಿನ ಜನ ದೇವರ ಮೊರೆ ಹೋಗ್ತಿರೋದು ಕಂಡು ಬರ್ತಾ ಇದೆ. ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಭಕ್ತರು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದು ಬೆಂಗಳೂರಿನ ಪ್ರಸಿದ್ಧ ದೇಗುಲ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಭಕ್ತರು ಈ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಿಂದಿನ ವರ್ಷದ ಕಹಿ ನೆನಪುಗಳೆಲ್ಲವೂ ಕೂಡ ಅಳಿಸಿ ಹೋಗಲಿ, ಹೊಸ ವರ್ಷ ಬರೀ ಹೊಸತನವೇ ನಮಗೆ ತುಂಬಿರಲಿ, ಹೊಸ ನೆನಪುಗಳು ಉಳಿಯುವಂತಾಗಲಿ ಅನ್ನುವಂಥ ಪ್ರಾರ್ಥನೆ. ಹಳೆ ದ್ವೇಷ ಹಾಗೆ ವೈಮನಸ್ಸುಗಳನ್ನೆಲ್ಲ ಬಿಟ್ಟು ಈ ವರ್ಷ ಎಲ್ಲರ ಜೊತೆಯಲ್ಲೂ ಅತ್ಯಂತ ಅನ್ಯೋನ್ಯವಾಗಿ ಖುಷಿಯಿಂದ ಬದುಕಬೇಕು ಅಂಡ್ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿರುವಂತ ಆಶಯಗಳೆಲ್ಲವೂ ಕೂಡ ನೆರವೇರಲಿ ಅನ್ನುವಂಥ ರೀತಿಯಲ್ಲಿ ದೇವರ ಪ್ರಾರ್ಥನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಭಗವಂತನಿಗೆ ಎಂತ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ, ಪೂಜೆಯನ್ನು ಮಾಡಲಾಗ್ತಾ ಇದೆ. ಕುಳಿತಲ್ಲಿಯೇ ನೇರ ದೃಶ್ಯಾವಳಿಯ ದರ್ಶನದೊಂದಿಗೆ ದೇವರ ಆಶೀರ್ವಾದವನ್ನ ಪಡೆಯುವಂತ ಸೌಭಾಗ್ಯ ಪವರ್ ಟಿವಿಯ ವೀಕ್ಷಕರದ್ದು. ಅಂಡ್ ಅನೇಕರಿಗೆ ಹೊಸ ಯೋಜನೆಗಳಿರುತ್ತೆ. 2026ರಲ್ಲಿ ಒಂದು ಸಣ್ಣ ಚಿಕ್ಕ ಮಟ್ಟದ ರೆಸಲ್ಯೂಷನ್ ಇಂದ ಹಿಡಿದು ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಸ್ವಲ್ಪ ಪಂಚುಯಾಲಿಟಿ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು ದೊಡ್ಡ ಆಸೆಗಳು ಇರುತ್ತೆ. ಯಾರಿಗೋ ಬೈಕ್ ತಗೋಬೇಕು, ಮನೆ ತಗೋಬೇಕು, ಸೈಟ್ ತಗೋಬೇಕು, ಮದುವೆ ಆಗಬೇಕು, ಈ ರೀತಿಯಾದಂಥ ಅನೇಕ ಯೋಜನೆಗಳಿರುತ್ತೆ. ಆ ಯೋಜನೆಗಳೆಲ್ಲ ಈ ವರ್ಷ ಸಾಕಾರವಾಗಲಿ, ಈ ವರ್ಷ ಚೆನ್ನಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ದೇವರ ಮುಂದೆ ಸಲ್ಲಿಸೋದಕ್ಕೋಸ್ಕರ ಇವತ್ತು ಬೆಳ್ಳಂಬೆಳಗ್ಗೆ ಜನತೆ ದೇಗುಲಗಳ ಮೊರೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇಗುಲದ ದೃಶ್ಯವನ್ನ ಪವರ್ ಟಿವಿ ನಿಮಗೆ ತೋರಿಸ್ತಾ ಇರೋದು. ಹಳೆ ದ್ವೇಷಗಳು, 2025ರ ಎಲ್ಲ ಕಹಿ ನೆನಪುಗಳು, ಯಾರ ಜೊತೆಯಲ್ಲೋ ಏನೋ ವೈಮನಸ್ಸಿದೆ, ಅದೆಲ್ಲವನ್ನು ಮರೆತು 2026ರಲ್ಲಿ ಹೊಸದೊಂದು ಬದುಕಿಗೆ ಹೆಜ್ಜೆಯನ್ನಿಡೋಣ ಅನ್ನುವಂತಹ ಪ್ರಾರ್ಥನೆ, ಅದಕ್ಕೆ ಭಗವಂತನ ಆಶೀರ್ವಾದ ಅಂತ ಹೇಳಿ ದೇವರ ದರ್ಶನಕ್ಕೆ ಜನತೆ ಮುಂದಾಗ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಎಷ್ಟೇ ಸೈನ್ಸು ಟೆಕ್ನಾಲಜಿ ನಮ್ಮ ಎಂಜಾಯ್ಮೆಂಟ್ಗಳಿದ್ರೂ ಕೂಡ ಅದೊಂದು ವಿಶ್ವಶಕ್ತಿ, ಅತಿ ಮಾನುಷ ಶಕ್ತಿ, ಕಣ್ಣಿಗೆ ಕಾಣದಂಥ ಶಕ್ತಿ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನು ಮುನ್ನಡೆಸ್ತಾ ಇರುತ್ತೆ, ನಮ್ಮನ್ನು ಕಾಯ್ತಾ ಇರುತ್ತೆ. ಅದಕ್ಕೊಂದು ರೂಪ ಸ್ವರೂಪ ಅಂತ ಹೇಳಿದ್ರೆ ದೇವರು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನಮಗೆ ಏಕಾಗ್ರತೆ ಉಂಟಾಗಬೇಕು, ನಮ್ಮ ಭಕ್ತಿ ಭಾವ ಇನ್ನಷ್ಟು ಹೆಚ್ಚಾಗಬೇಕು ಅನ್ನುವಂತಹ ರೀತಿಯಲ್ಲಿ ಭಗವಂತನನ್ನು ನಾವು ಆರಾಧನೆ ಮಾಡೋದು, ಅದಕ್ಕೆ ಆ ಭಗವಂತನಿಗೆ ಒಂದು ರೂಪವನ್ನು ಕೊಟ್ಟು ವಿವಿಧ ನಾಮಗಳನ್ನು ಕೊಟ್ಟು ಆರಾಧನೆ ಮಾಡೋದು. ಅದರಂತೆ ಇವತ್ತು ತಮ್ಮ ಇಷ್ಟ ದೇವರುಗಳ ಮೊರೆ ಹೋಗ್ತಿದ್ದಾರೆ ಜನ. ಆಲ್ಮೋಸ್ಟ್ ರಾಜ್ಯದಾದ್ಯಂತ ಎಲ್ಲ ದೇಗುಲಗಳಲ್ಲೂ ಇವತ್ತು ವಿಶೇಷವಾದಂಥ ಪೂಜಾ ಕೈಂಕರ್ಯಗಳೆಲ್ಲ ಇರುತ್ತೆ. ಧನುರ್ಮಾಸ ಬೇರೆ, ಬೆಳ್ಳಂಬೆಳಗ್ಗೆ ಪೂಜೆಗಳು ನೆರವೇರೋದು. ಸದ್ಯ ಬೆಂಗಳೂರಿನ ಪ್ರಸಿದ್ಧವಾದಂಥ ಕಾಡು ಮಲ್ಲೇಶ್ವರ ದೇವಸ್ಥಾನದ ದೃಶ್ಯವನ್ನು ನಾವು ತೋರಿಸ್ತಾ ಇರೋದು. ಮನೋನಿಯಾಮಕ ರುದ್ರದೇವರು ಅಂತ ಹೇಳಿ ಕರೀತಾರೆ. ಅಂದರೆ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ನಿಯಂತ್ರಣ ಮಾಡೋದು, ಸದ್ಬುದ್ಧಿಯನ್ನು ಕೊಡೋದು, ಸದ್ಭಾವನೆಗಳನ್ನು ಕೊಡೋದು ಈಶ್ವರ ಅಂಥೇಳಿ ಕನ್ಸಿಡರ್ ಮಾಡಲಾಗತ್ತೆ. ಅಂಥದ್ದೇ ಒಂದು ಪ್ರತೀತಿ. ಸೊ ಹಾಗಾಗಿ ಈಶ್ವರನ ಪೂಜೆಗೆ ಇವತ್ತು ವಿಶೇಷವಾದಂಥ ಮಹತ್ವ. ರೈಟ್, ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದಾನೇ ಲಭ್ಯ ಆಗ್ತಾ ಇದ್ದಾರೆ. ಸುಷ್ಮಿತಾ, ಮೊಟ್ಟ ಮೊದಲನೇದಾಗಿ ತಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವಸ್ಥಾನದಲ್ಲಿದ್ದೀರಿ ಆ್ಯಂಡ್ ಭಕ್ತರು ಎಷ್ಟರ ಮಟ್ಟಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ, ದೇಗುಲದಲ್ಲಿ ನಡೀತಾ ಇರೋ ಪೂಜಾ ಕೈಂಕರ್ಯಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಜ್ವಲ, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನಿನ್ನೆ ರಾತ್ರಿ ಎಲ್ಲರೂ ಕೂಡ ಜೋರಾಗಿ ಪಾರ್ಟಿ ಮಾಡಿ 2025ಕ್ಕೆ ಬಾಯಿ ಹೇಳಿ 2026ನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡ್ರು. ವರ್ಷದ ಮೊದಲ ದಿನ, ಕ್ಯಾಲೆಂಡರ್ ಪ್ರಕಾರ ಇವತ್ತು ವರ್ಷದ ಮೊದಲ ದಿನ. ಹೀಗಾಗಿ ವರ್ಷದ ಮೊದಲ ದಿನ ಯಾವುದೇ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಮೊದಲ ದಿನ ಎಲ್ಲರೂ ಕೂಡ ದೇವರ ಮೊರೆಯನ್ನ ಹೋಗಿರುವಂತದ್ದು. ಸದ್ಯ ನಾನು ಇವಾಗ ಇತಿಹಾಸ ಪುರಾತನವಾದಂತಹ ಕಾಡು ಮಲ್ಲೇಶ್ವರ ದೇಗುಲದಲ್ಲಿದ್ದೀನಿ. ಮಲ್ಲೇಶ್ವರಮಲ್ಲಿರುವಂತಹ ಈ ಒಂದು ದೇಗುಲದಲ್ಲಿ ನೀವು ಕೂಡ ನೋಡಬಹುದು, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದು ವರ್ಷದ ಮೊದಲ ದಿನ ದೇವರ ಮೊರೆಯನ್ನ ಹೋಗಿರುವಂತದ್ದು. ಈ ಒಂದು ವರ್ಷ ಶುಭಾರಂಭ ಆಗಲಿ, ಯಾವುದೇ ರೀತಿ ಕೆಡುಕು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಅದೇ ರೀತಿಯಲ್ಲಿ 2025ರಲ್ಲಿ ಮಾಡಿದ ತಪ್ಪುಗಳೆಲ್ಲವೂ ಕೂಡ 2026ರಲ್ಲಿ ಮಾಡಬಾರ್ದು. ಈ ವರ್ಷ ಆರೋಗ್ಯ ಇರಲಿ, ಸಂಪತ್ತಿರಲಿ ಅಂತ ಹೇಳಿ ಎಲ್ಲರೂ ಕೂಡ ದೇವರನ್ನು ಬೇಡ್ಕೊಳ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ದೇವರಿಗೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ವಿಶೇಷವಾಗಿ ಪೂಜೆಗಳಾಗ್ತಾ ಇರುವಂತದ್ದು. ಪ್ರಮುಖ
ಪ್ರಮುಖವಾಗಿ ಕಾಡ್ಮಲ್ಲೇಶ್ವರ ದೇಗುಲ ಅಂತ ಹೇಳಿದ್ರೆ ಬಹಳ ವರ್ಷ ಹಳೆಯದಾದಂತಹ ದೇಗುಲ. ಸೊ ಪ್ರತಿಯೊಂದು ಸಮಯದಲ್ಲೂ ಕೂಡ ಈ ಒಂದು ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಹೀಗಾಗಿ ಇವತ್ತು ಕೂಡ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಗಿರುವಂಥದ್ದು. ಹಾಗೆ ಕಾಡುಮಲ್ಲೇಶ್ವರನಿಗೆ ಪ್ರಿಯವಾದಂತಹ ರುದ್ರಾಭಿಷೇಕವನ್ನು ಕೂಡ ಇವತ್ತು ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಗಣೇಶ ಆಗಿರಬಹುದು, ಹಾಗೆ ದೇವಿ ಆಗಿರ್ಬೋದು, ಎಲ್ಲ ದೇವರಿಗೂ ಕೂಡ ವಿಶೇಷವಾಗಿ ಪೂಜೆಯನ್ನು ಕೂಡ ನೆರವೇರಿಸಿರುವಂಥದ್ದು. ಹಾಗೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬಂದು ದೇವರ ಮೊರೆಯನ್ನ ಹೋಗ್ತಾ ಇರುವಂಥದ್ದು. ತಾವು 2025ರಲ್ಲಿ ಮಾಡಿದಂತಹ ತಪ್ಪುಗಳನ್ನೆಲ್ಲವನ್ನೂ ಕೂಡ ಕ್ಷಮಿಸಪ್ಪ ಅಂತ ಹೇಳಿ ಎಲ್ಲರೂ ಕೂಡ ದೇವರಲ್ಲಿ ಮೊರೆಯನ್ನ ಹೋಗಿರುವಂಥದ್ದು. ಪುಟ್ಟ ಮಕ್ಕಳು ಕೂಡ ಬಂದು ದೇವರನ್ನ ಬೇಡ್ಕೊಳ್ತಾ ಇರುವಂಥದ್ದು. ಈ ಒಂದು ವರ್ಷ ಎಲ್ಲವೂ ಕೂಡ ಶುಭವಾಗ್ಲಿ, ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತ ಹೇಳಿ. ನನ್ನ ಜೊತೆ ಕೆಲವೊಂದಿಷ್ಟು ಭಕ್ತಾದಿಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಮೊದಲನೇದಾಗಿ 2026 ಹೊಸ ವರ್ಷದ ಶುಭಾಶಯಗಳು ನಿಮಗೆ. ಮೊದಲ ದಿನವನ್ನ ದೇವಸ್ಥಾನಕ್ಕೆ ಬಂದು ಆರಂಭ ಮಾಡಿದ್ದೀರಾ, ಹೇಗಿರ್ಬೇಕು ಅನ್ಕೊಂಡಿದ್ದೀರಾ ಈ ವರ್ಷ? ಈ ವರ್ಷ ಎಲ್ಲರಿಗೂ ಸುಖ ಆರೋಗ್ಯ ಕೊಟ್ಟು ಚೆನ್ನಾಗಿರಬೇಕು. ಹಂಗೆ ಈ ದೇಶವನ್ನು ನಮ್ಮನ್ನು ಕರ್ನಾಟಕನೂ ಎಲ್ಲನೂ ನಮ್ಮ ಭಾರತವನ್ನು ತುಂಬ ಚೆನ್ನಾಗಿರಬೇಕು ಅಂತ ನಾನು ಬೇಡ್ಕೊಳ್ತೀನಿ, ದೇವರನ್ನ ಬೇಡ್ಕೊಳ್ತೀನಿ. ರಾತ್ರಿ ಯಾವ ರೀತಿಯಲ್ಲಿ ಹೊಸ ವರ್ಷನ ವೆಲ್ಕಮ್ ಮಾಡ್ಕೊಂಡ್ರಿ? ನಾನು ಯಾವಾಗಲೂ ಮಾಮೂಲಿ ನೋಡೋದಂಗೆ ನೋಡ್ಕೊಂಡು 12 ಗಂಟೆ ಅದಾದ್ಮೇಲೆ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡೇವೆ ಅಷ್ಟೇ. ಆಯ್ತಾ? ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ನಿನ್ನೆ ಪಾರ್ಟಿ ಮಾಡಿ ಇವತ್ತು ಸಾಕಷ್ಟು ಜನರು ಬಂದು ದೇವರ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಎಲ್ಲವೂ ಕೂಡ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸ್ಲಿ ಅಂತ ಹೇಳಿ ದೇವರ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಕೇವಲ ಕಾಡ್ಮಲ್ಲೇಶ್ವರ ದೇಗುಲ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಬಹುತೇಕ ದೇಗುಲಗಳ ಏನು ಇವತ್ತಿನ ಸ್ಥಿತಿ ಇದೇ ರೀತಿಯಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ದೇವರಿಗೆ ಬಂದು ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನೆಯೂ ಕೂಡ ನಾವು ಗಮನಿಸಿದಂಗೆ 2025ಕ್ಕೂ ಎಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ಬಾಯೇ ಹೇಳಿದ್ರು. ಅಂದ್ರೆ ಸಾಕಷ್ಟು ಏಳು ಬೀಳನ್ನ ಸಾಕಷ್ಟು ಜನ 2025ರಲ್ಲಿ ಕಂಡಿದ್ರು. ಸೊ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಸಿಹಿಯಾಗಿರ್ಲಿ ಅಂತ ಹೇಳಿ ಎಲ್ಲರೂ ಕೂಡ ದೇವರ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಸಾಮಾನ್ಯವಾಗಿ ನಮ್ಮ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷ, ಆದ್ರೆ ಕ್ಯಾಲೆಂಡರ್ ಪ್ರಕಾರ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸಾಕಷ್ಟು ಜನ ಭಕ್ತಾದಿಗಳು ಬಂದು ದೇವರ ಮೊರೆಯನ್ನ ಹೋಗಿದ್ದಾರೆ. ಪ್ರಜ್ವಲ. ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಶಾಂತವಾಗಿದೆ. ಆ ಒಂದು ಭಕ್ತಿ ಸಂಪೂರ್ಣವಾಗಿ ನಮಗೆ ಸಿಕ್ಕಲಿ, ಎಲ್ಲರಿಗೂ ಆರೋಗ್ಯ ಸಿಕ್ಕಲಿ ಅಂತ ಬೇಡ್ಕೊತೀವಿ. ದೇವರಲ್ಲಿ ಪ್ರಶಾಂತವಾಗಿದೆ. ಆ ಒಂದು ಭಕ್ತಿ ಸಂಪೂರ್ಣವಾಗಿ ನಮಗೆ ಸಿಕ್ಕಲಿ, ಎಲ್ಲರಿಗೂ ಆರೋಗ್ಯ ಸಿಕ್ಕಲಿ ಅಂತ ಬೇಡ್ಕೊಂಡು. ನಾನು ಯುಗಾದಿ ಹಬ್ಬ ಮಾತ್ರ ನ್ಯೂ ಇಯರ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನಾನೇನಿಲ್ಲ, ಜನರಲ್ ಆಗಿ ನಾರ್ಮಲ್ ಆಗಿ ಡಿನ್ನರ್ ಮಾಡಿ ಮಲಗಿದಷ್ಟೇ. ಸೊ ಇವತ್ತು ಕ್ಯಾಲೆಂಡರ್ ಬದಲಾಗಿರೋದಕ್ಕೆ ಇವತ್ತು ದೇವರ ಹತ್ರ. ಹೌದು. ಓಕೆ, ಹೇಗಿದೆ ಮ್ಯಾಮ್ ಅಲಂಕಾರ ಎಲ್ಲ ದೇವರದೆಲ್ಲ? ತುಂಬಾ ಚೆನ್ನಾಗಿದೆ ಮೇಡಮ್. ಅಂಡ್ ನಾನಿಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಸೊ ನನಗೆ ತುಂಬಾ ಇದೇನದೊಂಥರ ಸೋಲ್ ಗಾಡ್ ಅಂತ ಹೇಳ್ತಾರಲ್ಲ, ಆ ಥರ.